ವಿದ್ಯಾರ್ಥಿಗಳೇ, ಇಂದು ನಾವು ದೈಹಿಕ ಶಿಕ್ಷಣ ವಿಭಾಗದಲ್ಲಿ 10ನೇ ತರಗತಿಯ ಅಧ್ಯಾಯ 6 ತಾತ್ವಿಕ ವಿಭಾಗದ ಅಡೆತಡೆ ಓಟಗಳು ಅಂತೇಳಿ ಇವತ್ತು ಅಧ್ಯಾಯವನ್ನು ನೋಡೋಣ. ಇದು ಓಟಗಳಲ್ಲಿ ಒಂದು ಸಾಮಾನ್ಯ ಸ್ಪರ್ಧೆ. ಅಂದರೆ ನೀವೇನು ಓಟಗಳನ್ನು ಓಡ್ತಿಲ್ಲ, 100 ಮೀಟ್ರು, 200 ಮೀಟ್ರು, 800 ಮೀಟ್ರು, 1500 ಮೀಟ್ರು, ಅದೇ ರೀತಿಯಾಗಿ ಇದು ಒಂದು ಆ ಓಟದ ಸ್ಪರ್ಧೆಯಲ್ಲೇ ಬರುತ್ತೆ. ಯಾವುದದು? ಅಡೆತಡೆ ಓಟಗಳು. ಇದಕ್ಕೆ ನೀಳಕಾಯದ ಉದ್ದನೆಯ ಕಾಲುಗಳುಳ್ಳ ಶರೀರ ಹೊಂದಿರುವ ಸಾಮಾನ್ಯವಾಗಿ ಇಂತಹ ಸ್ಪರ್ಧಾಳುಗಳು ಈ ಆಟಕ್ಕೆ ಭಾಗವಹಿಸ್ತಾರೆ. ಎಂತರು? ನೀಳಕಾಯದ ಶರೀರ ಹೊಂದಿರುವವರು, ಕಾಲುಗಳು ಉದ್ದ ಇರುವವರು, ಎತ್ತರವಾಗಿರುವವರು ಆದಷ್ಟು ಇಂತಹ ಆಟಗಳಿಗೆ ಭಾಗವಹಿಸ್ತಾರೆ. ನೋಡೋಣ ಯಾವ ರೀತಿ ಅಂತೇಳಿ. ಈ ಅಡೆತಡೆ ಓಟಗಳು ಅಂದ್ರೆ ಹೆಸರಲ್ಲೇ ಇದೆ, ಅಡೆತಡೆ ಅಂದ್ರೆ ನೀವು ಹೋಗುವ ದಾರಿಯಲ್ಲಿ ತಡೆಯೋದು, ಅಡ್ಡವಾಗಿರೋದು. ಅದಕ್ಕೆ ಅಡೆತಡೆ ಓಟಗಳು ಅಂತ ಹೆಸರು ಬಂತು. ಅಂದ್ರೆ ಮಧ್ಯದಲ್ಲಿ ಸ್ಟ್ಯಾಂಡ್ಗಳನ್ನ ಇರ್ತದೆ. ಸ್ಟ್ಯಾಂಡ್ಗಳು ನೋಡಿದಿರಾ? ಅಡಲ್ಸ್ ಅಂತೇಳಿ ಆಡಿಸ್ತೀವಿ ನಾವು. ಅಡಲ್ಸ್ ಅಂದ್ರೆ ಏನು ಮಾಮೂಲಿ ರನ್ನಿಂಗ್ ರೇಸ್ ಅನ್ನ ಬಿಟ್ಟಾಗ 100 ಮೀಟರ್ ಆದ್ರೆ ನೇರವಾಗಿ ಓಡ್ಬಿಡ್ತಾರೆ ಅಲ್ವಾ? ಅದೇ ಅಡೆತಡೆ ಓಟಗಳು ಅಂದ್ರೆ ಅಲ್ಲಲ್ಲಿ ನಿಂತು ಆರಿ ಓಡಬೇಕು. ಅಂದ್ರೆ ಸ್ಟ್ಯಾಂಡ್ಗಳನ್ನ ಅಡ್ಡ ಇಟ್ಟಿರ್ತಾರೆ. ಅದಕ್ಕೆ ಕಾಲು ಬಡಿಯಂಗಿಲ್ಲ. ಕಾಲು ಒಂದು ಪಕ್ಷ ಕಾಲ್ ಟಚ್ ಆತಂದ್ರೆ ನೀವು ಬಿಡ್ತೀರಿ, ಆ ಸ್ಟ್ಯಾಂಡ್ ಕೂಡ ಕೆಳಗಡೆ ಬೀಳುತ್ತೆ. ಅದಕ್ಕೋಸ್ಕರ ಈ ಸ್ಪರ್ಧೆಗೆ ಆಡುವ ಏನು ಆಟಗಾರರಲ್ಲ, ಇವರು ಬಹಳಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು ಈ ಆಟವನ್ನ ಆಡೋದು. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಅಡಲ್ಸ್ಗಳು ಇಡೋದು ಕಡಿಮೆ. ಯಾವುದೇ ಶಾಲೆ ತಗೊಳ್ಳಿ, ಅಂದ್ರೆ ಅದಕ್ಕೆ ಪ್ರತ್ಯೇಕವಾದ ಸ್ಟ್ಯಾಂಡ್ಗಳನ್ನ ಮಾಡಿಸ್ಬೇಕು. ಅದು ಅಂದ್ರೆ ಈ ಕ್ರೀಡಾಂಗಣಗಳಲ್ಲಿ ಇರುತ್ತೆ. ತಾಲೂಕು ಕ್ರೀಡಾಂಗಣ, ಜಿಲ್ಲಾ ಕ್ರೀಡಾಂಗಣ, ಅಲ್ಲಿ ಆ ವ್ಯವಸ್ಥೆ ಇರುತ್ತೆ. ಆ ವಿದ್ಯಾರ್ಥಿಗಳು ಅದನ್ನ ಆಡಬೇಕು ಅಂದವರು ಹೆಚ್ಚಾಗಿ ಅದೆಲ್ಲಿ ನಮಗೆ ಅವೈಲಬಲ್ ಇದೆ, ಸಿಗುತ್ತೆ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೇ ಆಡ್ಬೇಕಾಗುತ್ತೆ. ವಿತೌಟ್ ಪ್ರಾಕ್ಟೀಸ್ ನಾವು ಹೋಗಿ ನಾನು ಅದಕ್ಕೆ ಸೇರ್ಪಡೆಯಾಗಿ ಆಟ ಆಡ್ತೀನಿ ಅಂದ್ರೆ ಆಗಲ್ಲ, ಕಷ್ಟಕರ. ಯಾಕೆಂದ್ರೆ ಏಕದಮ್ ಆಡಿ ಮತ್ತೆ ಜಂಪ್ ಮಾಡಿ ಓಡಬೇಕು, ಮತ್ತೆ ಜಂಪ್ ಮಾಡಬೇಕು, ಮತ್ತೆ ಓಡಬೇಕು. ಸ್ವಲ್ಪ ಮಿಸ್ ಆಗಿದ್ರೆ ಕಾಲು ಏನಾರ ಬಡಿತು ಅಂದ್ರೆ ನೆಲಕ್ಕೆ ಬೀಳೋದು. ಈ ಅಡೆತಡೆ ಲೋಹ ಅಥವಾ ಇತರ ಸೂಕ್ತ ವಸ್ತುವಿನಿಂದ ಇದನ್ನ ರಚನೆ ಮಾಡಿರ್ತಾರೆ ಮತ್ತು ಇದರ ತುದಿ ಅಡ್ಡಪಟ್ಟಿಯನ್ನ ಮರದಿಂದ ಅಥವಾ ಸೂಕ್ತ ವಸ್ತುವಿನಿಂದ ಮಾಡಲಾಗಿರುತ್ತದೆ. ಹಾಗೆಯೇ ಈ ಅಡೆತಡೆಯು 2 ಕಾಲು 2 ಕಂಬಗಳಿಂದ ಆಧಾರವಾಗಿದ್ದು ಒಂದು ಆಯತಾಕಾರದ ಚೌಕಟ್ಟಾಗಿರುತ್ತದೆ. ಒಂದೆರಡು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆ ಒದಗಿಸಿರುತ್ತಾರೆ. ಈ ಅಡೆತಡೆ ಎತ್ತರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂತಿರುತ್ತದೆ. ಅಂದ್ರೆ ಈ ಅಡೆತಡೆ ಸ್ಟ್ಯಾಂಡ್ ಅನ್ನ ಲೋಹದಿಂದಲೂ ಮಾಡಿರ್ತಾರೆ, ಮತ್ತೆ ಮರದಿಂದಲೂ ಕೂಡ ಮಾಡಿರ್ತಾರೆ. ಇದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅಳತೆಗೆ ಅನುಸಾರವಾಗಿ, ಅಗತ್ಯಕ್ಕೆ ಅನುಸಾರವಾಗಿ ಇದನ್ನ ಸ್ಟ್ಯಾಂಡ್ ಅನ್ನ ಮೇಲೆ ಎತ್ತರನೂ ಮಾಡ್ಕೋಬಹುದು ಅಥವಾ ಕೆಳಗಡೆ ತಗ್ಗಿಸ್ಕೋಬಹುದು. ಯಾಕೆಂದ್ರೆ ಆಯಾ ವಯೋಮಾನದ ವಿದ್ಯಾರ್ಥಿಗಳಿಗೆ ಏಜ್ ಮೇಲೆ ಜೂನಿಯರ್, ಸಬ್ ಜೂನಿಯರ್ ಮತ್ತೆ ಸೀನಿಯರ್ ವಿದ್ಯಾರ್ಥಿಗಳಿಗೆ ಆ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನ ನಾವು ಸೆಟ್ ಮಾಡಿ ಆಟ ಆಡಿಸೋದು. ಅಡೆತಡೆಯ ಅಗಲ 1.18 ಮೀಟರ್ ಅಗಲ ಇರುತ್ತೆ. ಇದರ ಅಗಲ 1.18 ಮೀಟರ್ ಅಗಲ ಇರುತ್ತೆ. 1.18 ರಿಂದ 1.20 ಅಂದ್ರೆ 1.20 ವರೆಗೂ ಕೂಡ 2 ಇಂಚ್ ವೇರಿಯೇಷನ್ ಇದ್ದೇ ಇರುತ್ತೆ. 18 ಇರಬಹುದು ಅಥವಾ 20 ಇರಬಹುದು. ಅಡಸ್ನ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್. ಅಂದ್ರೆ ಅಡಸ್ ಮತ್ತೆ ನಿಂತ್ಕೋಬೇಕು ಅಂದ್ರೆ ನಾವು ಗುಂಡಿ ತೆಗೆದು ಅದನ್ನ ಹಾಕಲ್ಲ. ಅಡಸ್ನ ಗೊತ್ತಾಯ್ತಾ? ಈ ರೀತಿ ಚೌಕವಾಗಿರುತ್ತೆ. ಅದು ನಿಂತ್ಕೋಬೇಕು ಅಂದ್ರೆ ಮತ್ತೆ ಈ ಕಡೆ ಉದ್ದ ಇದು ಪಟ್ಟಿ ಕೊಟ್ಟಿರ್ತಾರೆ. ಅದು 70 ಸೆಂಟಿಮೀಟರ್ ಉದ್ದ ಇರುತ್ತೆ. ಅಡಸ್ನ ಒಟ್ಟು ತೂಕ 10 ಕಿಲೋಗ್ರಾಂ ಗಿಂತ ಕಡಿಮೆ ಇರಬಾರದು. ಅಂದ್ರೆ ಅಡಸ್ನ ತೂಕ 10 ಕಿಲೋಗ್ರಾಂ ಗಿಂತ ಕಡಿಮೆ ಇರಂಗಿಲ್ಲ, ಅಷ್ಟು ತೂಕ ಇರುತ್ತದೆ. ಯಾಕೆಂದ್ರೆ ಗಾಳಿ ಬಂದ್ರು ಕೂಡ ಜೋರಾಗಿ ಗಾಳಿ ಬೀಸಿದ್ರು ಬೀಳದಂಗಿರುತ್ತದು. ಅಷ್ಟು ವೇಟೇಜ್ ಅನ್ನ ಅದಕ್ಕೆ ಕೊಟ್ಟಿರ್ತಾರೆ.
ಅಡಸ್ನ ಅಡ್ಡಪಟ್ಟಿ ಅಗಲ 7 ಸೆಂಟಿಮೀಟರ್ ಇರುತ್ತದೆ. ಅಂದ್ರೆ ಏನ್ ಅಡಸ್ ಮೇಲೆ ಪಟ್ಟಿ ಕಾಣುತ್ತಲ್ಲ, ಅಡಸ್ ನಮಗೆ ಕಾಣೋ ಪರ್ಪಸ್ಗೆ ಅದನ್ನ ಸ್ವಲ್ಪ ಅಗಲವಾಗಿ 7 ಸೆಂಟಿಮೀಟರ್ ಅಗಲವಾಗಿ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಇನ್ನು ಅಡ್ಡಪಟ್ಟಿ 1 ರಿಂದ 2.5 ಸೆಂಟಿಮೀಟರ್ ಇರಬೇಕು. ಅಂದ್ರೆ ಅಡ್ಡಪಟ್ಟಿ ಅಂದ್ರೆ ನಾನು ಹೇಳಿದ್ದು ಈ ನಮಗೆ ಕಣ್ಣಿಗೆ ಕಾಣುವಂತಹ ರೀತಿ ಅದು 7 ಸೆಂಟಿಮೀಟರ್ ಇರುತ್ತೆ. ಅದರ ಮೇಲ್ಭಾಗ 1 ರಿಂದ 1.25 ಅಲ್ಲಿ ಇಷ್ಟು ದಪ್ಪ ಬರುತ್ತದೆ ಪಟ್ಟಿ. ಇನ್ನ ಈ ಅಡ್ಡಪಟ್ಟಿಯು ತುದಿಗಳನ್ನ ಅಡಸ್ನ ಕಂಬಗಳಾಗಿ ಭದ್ರವಾಗಿ ನೆಲೆಗೊಳಿಸಬೇಕು. ಅಡ್ಡಪಟ್ಟಿಗೆ ಬಿಳಿ ಮತ್ತು ಕೆಂಪು ಬಣ್ಣದ ಪಟ್ಟಿಯನ್ನ ಹಾಕಬೇಕು ಮತ್ತು ಬಿಳಿ ಬಣ್ಣವು ಕನಿಷ್ಠ 22.5 ಸೆಂಟಿಮೀಟರ್ ಅಗಲವಿರುವಂತೆ ಪಟ್ಟಿಯ 2 ಕೊನೆಯಲ್ಲಿರಬೇಕು. ಅಡ್ಡಪಟ್ಟಿಗೆ ನಮಗೆ ಕಣ್ಣಿಗೆ ಕಾಣುವಂತ ಅಡ್ಡಪಟ್ಟಿಗೆ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನ ಹಾಕಿರ್ಬೇಕು. ಯಾಕೆಂದ್ರೆ ನಮಗೆ ಬೇಗ ಕಾಣುತ್ತೆ ಕಣ್ಣಿಗೆ ಬೀಳೋದೇನು ಬಿಳಿ ಬಣ್ಣ ಮತ್ತು ಕಪ್ಪು ಬಣ್ಣ, ಅದು ಎರಡನ್ನು ಆ ಪಟ್ಟಿಗೆ ಹಾಕಿರ್ತಾರೆ. ಅದರ ಕನಿಷ್ಠ 22.5 ಸೆಂಟಿಮೀಟರ್ ಅಗಲವಾಗಿ ಆ ಬಣ್ಣವನ್ನ ಹೊಡೆದಿರ್ತಾರೆ. ಬಣ್ಣ ಯಾವ ರೀತಿ ಅಂದ್ರೆ ಈಗ ನಾವು ಇದನ್ನ ಕೋಟ್ಗಳಿಗೆ ಹಾಕ್ತಿವಲ್ಲ ಲೈನ್, ಅದು ನಾವು ಪೌಡರ್ ಹಾಕ್ತಿವಿ. ಆಕ್ಚುಲಿ ಪೇಂಟ್ ಅಂದ್ರೆ ಸ್ಟ್ಯಾಂಡರ್ಡ್ ಗೇಮ್ಗಳಲ್ಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಗೇಮ್ಗಳಲ್ಲಿ, ಸ್ಟೇಡಿಯಂಗಳಲ್ಲಿ ಕೋಟ್ ಹಾಕಿರ್ತಾರಲ್ಲ, ಪೇಂಟ್ ಹೊಡೆದಿರ್ತಾರೆ ನೀಟಾಗಿ. ಅದೇ ಅಗಲ ಎಷ್ಟಿರುತ್ತೆ ಅಂದ್ರೆ 5 ಸೆಂಟಿಮೀಟರ್ ಅಗಲ ಇರುತ್ತೆ. ಯಾಕೆಂದ್ರೆ ಕಣ್ಣಿಗೆ ಕಾಣಲಿ ಅನ್ನೋ ಉದ್ದೇಶಕ್ಕೆ ವೈಟ್ ಅನ್ನ ಬಳಸೋದು. ಅದೇ ಇದಕ್ಕೆ 22.5 ಸೆಂಟಿಮೀಟರ್, 5ರಲ್ಲಿ 22ರಲ್ಲಿ ಸುಮಾರು ಇಷ್ಟಗಲ ಪಟ್ಟಿ ಬರುತ್ತೆ, ಕಣ್ಣಿಗೆ ನೀಟಾಗಿ ಕಾಣುತ್ತೆ. ಪ್ರತಿಯೊಂದು ಅಡಸ್ನ ಓಣಿಯಲ್ಲಿ ಓಡುವಾಗ ಇದರ ಪಾದಗಳು ಸ್ಪರ್ಧೆಯ ಪ್ರವೇಶದ 2 ಬದಿಗಳಲ್ಲಿರಬೇಕು. ಅಂದ್ರೆ ಈ ಅಡಸ್ ಓಣಿಯಲ್ಲಿ ಇಡುವಾಗ ಇದರ ಪಾದಗಳು ಸ್ಪರ್ಧೆಯ ಪ್ರವೇಶದ 2 ಬದಿಗಳಲ್ಲಿ ಇರಬೇಕು. ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು, ಅದರ ಮಧ್ಯದಲ್ಲಿ ನೀವು ಆಡಬೇಕು. ಏನು ನೀವು ಟ್ರ್ಯಾಕ್ ಅಗಲ ಇರುತ್ತಲ್ಲ 1.22 ಮೀಟರ್, ನೀವು ಓಡುವ ಓಣಿ ಅಗಲ ಎಷ್ಟು 1.22 ಮೀಟರ್, ಅಂದ್ರೆ 1.22 ಮೀಟರ್ ಒಬ್ಬರಿಗೆ ಓಡುವಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ರನ್ನಿಂಗ್ ರೇಸ್ ಅಲ್ಲಿ ಟ್ರ್ಯಾಕ್ ನೋಡಿದಿರಲ್ಲ ಓಡೋದು, ಅದರ ಅಗಲ ಎಷ್ಟಿರುತ್ತೆ 1.22 ಮೀಟರ್. ಅಡಸ್ನಾಗೂ ಅಷ್ಟೇ ಬರುತ್ತದೆ, ಕರೆಕ್ಟ್ ಆಗಿ ಇದಕ್ಕೆ ಫಿಕ್ಸ್ ಮಾಡಿರ್ತಾರೆ. ಇನ್ನ ವಿವಿಧ ಸ್ಪರ್ಧೆಗಳ ವಿವರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪುರುಷರಿಗೆ, 17 ವರ್ಷದ ಬಾಲಕರಿಗೆ, ಮಹಿಳೆಯರಿಗೆ ವಿವಿಧ ರೀತಿಯ ಅಡಸ್ನ ಸಂಖ್ಯೆ, ಮೀಟರ್ ಎಷ್ಟಿರಬೇಕು ಏನು ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಳ್ರಿ, ಕಾಲಮಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇನ್ನ ಅಡೆತಡೆಯನ್ನು ಹಾರಿಕೊಂಡು ಹೋಗದಿದ್ದರೆ, ಅಡೆತಡೆಯನ್ನು ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲದ ಅಡಸ್ನ ಅಡ್ಡಪಟ್ಟಿಯ ಸಮಮಟ್ಟದ ಕೆಳಗೆ ಮುಟ್ಟಿದರೆ ಮತ್ತು ಸೈಡ್ ಅಡಸ್ ಮಾಡಿದರೆ, ಅಡಸ್ನ ಕೈಯಿಂದ ಅಥವಾ ಕಾಲಿನ ಉದ್ದೇಶಪೂರ್ವಕವಾಗಿ ಬೀಳಿಸಿದರೆ ಅನರ್ಹಗೊಳಿಸಲಾಗುವುದು. ಅಂದ್ರೆ ನೀವು ಅಡಸ್ ರೇಸ್ ಬಿಟ್ಟಿರ್ತಾರೆ, ನೀವು ಅಡಸ್ನ ಆರೋದಿಲ್ಲ, ಎಲ್ಲರೂ ಹಾಕೊಂಡು ಕೂರ್ತಾರೆ, ಒಬ್ಬನೇ ಮಾಡ್ತಾನೆ ಆರಲ್ಲ, ಅದು ಸೈಡಿಗೆ ಹೋಗಿ ಮತ್ತೆ ಹಿಂಗ್ ಓಡೋಗ್ತಾನೆ, ಅದು ಫೋಲ್, ಅವನು ಆಟದಿಂದ ಹೊರಗಾಗ್ತಾರೆ. ಅಥವಾ ಅಡಸ್ನ ಹಾರುವಾಗ ನಿಮ್ಮ ದೇಹದ ಯಾವುದೇ ಅಂಗ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಏನಾದ್ರೂ ಟಚ್ ಆದ್ರೆ ಅದು ಕೂಡ ಅನರ್ಹ, ಫೋಲ್. ಯಾವ್ದೋ ಒಂದು ಟಚ್ ಮಾಡಿರ್ತೀರಿ, ಟಚ್ ಮಾಡ್ಕೊಂಡು ನೋಡ್ತೀರಿ, ಅದೇನು ಬೀಳಲ್ಲ, ಟಚ್ ಆಗಿರ್ತದೆ. ಲಾಸ್ಟಿಗೆ ಹೋಗಿ ಎಂಡ್ ಮಾಡ್ತೀರಿ, ಮತ್ತೆ ಹೋಗ್ಬಿಟ್ಟು ಟಚ್ ಮಾಡಲ್ಲ, ನೀನೇ ಫಸ್ಟ್ ಬರ್ತೀಯ, ಆದ್ರೆ ನೀನು ಫಸ್ಟ್ ಅಲ್ಲ. ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಅಡಸ್ನ ಟಚ್ ಮಾಡಿ ಹೋಗಿರ್ತೀಯ. ಟಚ್ ಆಗಂಗೆ ಹಾರಬೇಕು ಅಡಸ್ನ. ಇಲ್ಲಿ ಕೆಲವೊಬ್ರು ಈ ಅಡಸ್ನಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾರೆ. ಅವ್ರು ಯಾರು ಅಂತೇಳಿ ನೋಡೋಣ. PT ಉಷಾ, ಇದನ್ನ ಹೆಸರು ಕೇಳಿದ್ರಿ ನೀವು ಅಲ್ವಾ? PT ಉಷಾ ಕೇರಳದವರು, ಒಲಿಂಪಿಕ್ಸ್ ಪದಕವನ್ನ ಪಡೆದಂತವರು. PT ಉಷಾ ಅವರ ಪೂರ್ಣ ಹೆಸರು ಪಿಳವಳ್ಳಕಂಡಿ ತೆಕ್ಕಪರಂಬಿಲ್ ಉಷಾ ಅಂತೇಳಿ. ನೋಡಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಹೆಸರು ಇರ್ತವೆ ಅಲ್ವಾ? ಕರ್ನಾಟಕದ ಈಗ ಜನರ ಹೆಸರುಗಳೇ ಒಂದು ರೀತಿ ಬರ್ತವೆ, ತಮಿಳುನಾಡಿನ ಜನರ ಹೆಸರುಗಳೇ ಒಂಥರ ಬರ್ತವೆ, ತೆಲುಗಿನ ಜನರ ಹೆಸರೇ ಒಂಥರ ಬರ್ತವೆ, ಕೇರಳದಂತೆ ಒಂಥರ ಬರುತ್ತೆ, ಮಹಾರಾಷ್ಟ್ರದಂತೆ ಒಂಥರ ಬರುತ್ತೆ ಅಲ್ವಾ? ನೀವು ಮೇಲೆ ದೆಹಲಿ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಅಲ್ವಾ? ಅವು ನಮ್ಮ ಹೆಸರುಗಳು ಕೇಳಿದ್ರೆ ಅವ್ರು ನಗ್ತಾರೆ ಅಲ್ವಾ? ಹಾಗೆ ಅಲ್ಲಿನ ಪರಿಸರ, ಅಲ್ಲಿನ ಭಾಷಾನುಗುಣವಾಗಿ ಅವರ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ.
ಇವರಿಗೆ ಒಂದು ಬಿರುದಿದೆ, ಏನು ಅಂತ ಹೇಳಿದ್ರೆ ಪಯೋಳಿ ಎಕ್ಸ್ಪ್ರೆಸ್ ಅಂತ ಹೇಳಿ ಇವರನ್ನ ಕರೀತಿದ್ರಂತೆ. ಪಿ ಟಿ ಉಷಾ ಅವರನ್ನ. ಪಿ ಟಿ ಉಷಾವನ್ನ ಏನಂತ ಕರೀತಿದ್ರು? ಪಯೋಳಿ ಎಕ್ಸ್ಪ್ರೆಸ್. ಪಯೋಳಿ ಎಕ್ಸ್ಪ್ರೆಸ್. ಪಿ ಟಿ ಉಷಾ ಇವರು 27 ಜೂನ್ 1964ರಲ್ಲಿ ಕೇರಳದ ಪಯೋಳಿ ಕುಜಿಕೋಡೆ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು ಯಾವ ಜಿಲ್ಲೆಯಲ್ಲಿ? ಕೇರಳದ ಪಯೋಳಿ ಕುಜಿಕೋಡೆ ಜಿಲ್ಲೆಯಲ್ಲಿ 27 ಜೂನ್ 1964ರಲ್ಲಿ ಜನಿಸ್ತಾರೆ. ಪಿ ಟಿ ಉಷಾ ಇವರು ಭಾರತದ ಪ್ರಸಿದ್ಧವಾದ ಕ್ರೀಡಾಪಟು. ಅವರನ್ನ ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತಲೂ ಕೂಡ ಕರೀತಾರೆ. ಇವರನ್ನ ಏನಂತ ಕರೀತಾರೆ? ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಹೇಳಿ ಕೂಡ ಇವರಿಗೆ ಬಿರುದಿದೆ. ಅಂದ್ರೆ ಕ್ವೀನ್ ಅಂದ್ರೆ ರಾಣಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂದ್ರೆ ಓಟದ ಸ್ಪರ್ಧೆಗಳ ರಾಣಿ ಅಂತೇಳಿ ಕರೀತಾರೆ ಇವ್ರನ್ನ. 1976ರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸಿದ ಮಹಿಳೆಯರ ಕ್ರೀಡಾ ಶಾಲೆಗೆ ಇವರು ಸೇರ್ತಾರೆ. ಇವರು 1979ರಿಂದ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸುತ್ತಾರೆ. ಪ್ರಸ್ತುತ ಉಷಾ ಅವರು ರೈಲ್ವೆ ಉದ್ಯೋಗಿಯಾಗಿದ್ದು ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನ ಕೇರಳದಲ್ಲಿ ನಡೆಸುತ್ತಾರೆ. ನೋಡ್ರಿ, ಇವರು ಪ್ರಸಿದ್ಧ ಆಟಗಾರರು. ಅದೇ ರೀತಿಯಾಗಿ ಇವರು ರೈಲ್ವೆ ಉದ್ಯೋಗಿ ಕೂಡ ಆಗಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಕ್ರೀಡಾಪಟು ಅಂತಂದ್ರೆ ಅವರಿಗೆ ಒಂದು ಒಳ್ಳೆಯ ಹುದ್ದೆಯನ್ನು ಕೂಡ ಸರ್ಕಾರ ಕೊಡುತ್ತೆ. ಈಗ ಹೆಸರಾಂತ ಕ್ರಿಕೆಟರ್ ಈಗ ಧೋನಿ, ಅವರು ಧೋನಿಗೆ ನಮ್ಮ ಸೈನ್ಯದಲ್ಲಿ ಒಂದು ಮೇಜರ್ ಸ್ಥಾನ ಅಂದ್ರೆ ಕ್ಯಾಪ್ಟನ್, ಆ ಮೇಜರ್ ಹುದ್ದೆಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಅವರು ಕ್ರೀಡೆಯಲ್ಲಿ ಕ್ರೀಡೆ ಆಡ್ತಾರೆ. ಮತ್ತೆ ಕ್ರೀಡೆಗಳು ಇಲ್ಲದ ದಿನದಲ್ಲಿ ಆ ಸೇನೆಯಲ್ಲಿ ಹೋಗಿ ಅವ್ರ ಡ್ಯೂಟಿಯನ್ನ ಮಾಡ್ತಾರೆ. ಹರ್ಭಜನ್ ಸಿಂಗ್ ಕೇಳಿದಿರಾ? ಕ್ರಿಕೆಟ್ ಅಲ್ಲಿ ಸ್ಪಿನ್ನರ್. ಅವರು SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಒಬ್ಬರು ಇರ್ತಾರಲ್ಲ, ಆ ಹುದ್ದೆಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಹಲವಾರು ಕ್ರೀಡಾಪಟುಗಳು ಕೂಡ ಒಳ್ಳೊಳ್ಳೆ ಹುದ್ದೆಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಇದ್ದಾರೆ, ರೈಲ್ವೆ ಇಲಾಖೆಯಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಉಷಾ ಅವರು ಕೂಡ ರೈಲ್ವೆ ಉದ್ಯೋಗಿಯನ್ನ ಮಾಡ್ತಾ ಇದ್ದಾರೆ. ಇವರು ಉಷಾ ಸ್ಕೂಲ್ ಅಥ್ಲೆಟಿಕ್ಸ್ ಅನ್ನ ಕೇರಳದಲ್ಲಿ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಮಕ್ಕಳಿಗೆ ನಾನು ಯಾವ ರೀತಿ ಈ ನಮ್ಮ ದೇಶಕ್ಕೆ ಹೆಸರು ತಂದುಕೊಟ್ಟೆ, ವಿಶ್ವದಲ್ಲಿ ನಂಬರ್ 1 ಓಟಗಾರ್ತಿಯಾಗಿ ನಾನು ಹೆಸರು ಮಾಡಿದ್ದೆ, ಅದೇ ರೀತಿಯಾಗಿ ನಮ್ಮ ರಾಜ್ಯದ ನಮ್ಮ ದೇಶದ ಮಕ್ಕಳು ಕೂಡ ನನ್ನ ಹಾದಿಯಲ್ಲೇ ಬೆಳೀಲಿ ಅಂತ ಹೇಳಿ ಅವರು ಈ ಅಥ್ಲೆಟಿಕ್ಸ್ ಶಾಲೆಯನ್ನ ಅವರೇ ನಡೆಸ್ತಾರೆ. ಇನ್ನ ಇವರ ಕ್ರೀಡಾ ಸಾಧನೆಗಳು: ಉಷಾ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ ನಲ್ಲಿ ಭಾಗವಹಿಸಿದಾಗ OM ನಂಬಿಯಾರ್ ಉಷಾರವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಕೋಚ್ ಆಗಿ ಕ್ರೀಡಾ ಜೀವನ ಪೂರ್ತಿ ತರಬೇತಿಯನ್ನ ಕೊಡ್ತಾರೆ. ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಅವರ ಸಾಧನೆಯನ್ನ ತೋರಿಸ್ತಾರೆ. ನವದೆಹಲಿಯ ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನು ಕೂಡ ಅವರು 100 ಮೀಟರ್ ಮತ್ತು 200 ಮೀಟರ್ ನಲ್ಲಿ ಗಳಿಸ್ತಾರೆ. ಕರಾಚಿಯಲ್ಲಿ ನಡೆದ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 400 ಮೀಟರ್ ನಲ್ಲಿ ಹೊಸ ದಾಖಲೆಯೊಂದಿಗೆ ಬಂಗಾರದ ಪದಕವನ್ನು ಕೂಡ ಅವರು ಗಳಿಸ್ತಾರೆ. ಉಷಾ ಅವರು 13 ಬಂಗಾರದ ಪದಕವನ್ನ ATF ಕ್ರೀಡಾಕೂಟದಲ್ಲಿ ಸಹ ಗಳಿಸ್ತಾರೆ. ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ನಲ್ಲಿ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ನಲ್ಲಿ ಮೊದಲನೇದಾಗಿ ಓಟವನ್ನು ಮುಕ್ತಾಯ ಮಾಡಿದರು. ಆದರೆ ಅಂತಿಮ ಹಂತದಲ್ಲಿ 4ನೇ ಸ್ಥಾನವನ್ನ ಪಡಿತಾರೆ. ಅಂತನೆಯ ಏಷ್ಯನ್ ಗೇಮ್ಸ್ ಸಿಯೋಲ್ನಲ್ಲಿ ನಡೆದಿದ್ದು ಅದರಲ್ಲಿ ಪಿ.ಟಿ. ಉಷಾ 4 ಬಂಗಾರದ ಪದಕ ಮತ್ತು 1 ಬೆಳ್ಳಿ ಪದಕ, ಟ್ರ್ಯಾಕ್ ಅಂಡ್ ಫೀಲ್ಡ್ ಸ್ಪರ್ಧೆಗಳಲ್ಲಿ ಅವರು ವಿಜೇತರಾಗಿರ್ತಾರೆ. ಅವರು 5 ಬಂಗಾರದ ಪದಕಗಳನ್ನ ಏಷ್ಯನ್ ಗೇಮ್ಸ್ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆಯನ್ನ ಬರೀತಾರೆ. ಅಂದ್ರೆ ಎಲ್ಲರಿಗೂ ಸಾಧನೆ ಮಾಡಕ್ ಆಗಲ್ಲ, ಸಾಧನೆ ಮಾಡೋರೆ ಮತ್ತೊಮ್ಮೆ ಸಾಧನೆ ಮಾಡ್ತಿರ್ತಾರೆ. ಅದೇ ರೀತಿ ಉಷಾ ಅವರು ಕೂಡ ಬಹಳಷ್ಟು ಈ ಅಥ್ಲೆಟಿಕ್ಸ್ ಗೇಮ್ಸ್ ಅಲ್ಲಿ ಭಾಗವಹಿಸಿ ಏನಿಲ್ಲ ಅಂದ್ರೂ ಕೂಡ ಬಂಗಾರದ ಪದಕ, ಇಲ್ಲ ಬೆಳ್ಳಿ, ಇಲ್ಲ ಕಂಚು, ಯಾವುದಾದ್ರೂ ಒಂದು ಪದಕವನ್ನ ಗೆದ್ಕೊಂಡು ಬಂದೇ ಬರೋರು. ಇನ್ನ 1985ರ ಜಕಾರ್ತದಲ್ಲಿ 6ನೇ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್ ಮತ್ತು 400 ಮೀಟರ್ ಹಡಲ್ಸ್ ನಲ್ಲಿ ಮತ್ತು 4x400 ಮೀಟರ್ ರಿಲೇ ಹಾಗೂ 4x100 ಮೀಟರ್ ರಿಲೇಯಲ್ಲಿ ಕಂಚಿನ ಪದಕವನ್ನ ಪಡಿತಾರೆ. ಒಂದೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 6 ಪದಕಗಳನ್ನು ಗಳಿಸಿ ಹೆಚ್ಚಿನ ಬಂಗಾರದ ಪದಕಗಳನ್ನು ಗಳಿಸಿದ ಮಹಿಳೆ ಎಂಬ ದಾಖಲೆ ಕೂಡ ಇವರಿನ ಹೆಸರಿನಲ್ಲಿದೆ. ಉಷಾ 101 ಅಂತಾರಾಷ್ಟ್ರೀಯ ಪದಕಗಳನ್ನು ಪಡೆದಿದ್ದಾರೆ. ನೋಡಿ, ಇವ್ರ ಸಾಧನೆಯನ್ನ ಮೆಚ್ಚಲೇಬೇಕು.
ಯಾಕಂದರೆ ಜಾಗತಿಕ ಈ ವಿದ್ಯಮಾನದಲ್ಲಿ ಒಂದು ಬಾರಿ ನಾವು ಪ್ರಶಸ್ತಿ ಪದಕವನ್ನು ಪಡೆಯದೆ ಕಷ್ಟ ಆಗಿರುತ್ತೆ. ಯಾಕಂದರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಪ್ರತಿಭೆಗಳು ಬರ್ತಿರ್ತಾರೆ. ಇವತ್ತು ನೀನು 10 ಸೆಕೆಂಡಿಗೆ ಓಡಿದೆ ಅಂದರೆ 9 ಸೆಕೆಂಡಿಗೆ ಓಡ ಅಂತ ಬಂದಿರ್ತಾರೆ. ಅಷ್ಟು ಪ್ರಾಕ್ಟೀಸು, ಅಷ್ಟು ಕಾಂಪಿಟೇಷನ್ ಇದೆ ಇವತ್ತಿನ ಕಾಲದಲ್ಲಿ. ಇವರು ಎಲ್ಲ ರೀತಿಯ ಸಾಧನೆಯನ್ನು ಮೆಟ್ಟಿ ಇವರು 101 ಅಂತಾರಾಷ್ಟ್ರೀಯ ಪದಕಗಳನ್ನು ಪಡೆಯೋದು ಸಾಮಾನ್ಯದ ಮಾತಲ್ಲ. ನಮ್ಮ ದೇಶದಲ್ಲೇ ಅಲ್ಲ, ಅದು 101 ಪದಕಗಳು ನಮ್ಮ ಭಾರತದೊಳಗಿರೋ ಜೊತೆಗೆ ಆಡಳಿತ ತಗೊಂಡಿರೋದು ಅಂತಾರಾಷ್ಟ್ರೀಯ ವಿಭಾಗದಲ್ಲಿ. ಅಂದ್ರೆ ಅಲ್ಲಿ ದೇಶದಿಂದ ಎಂತೆಂಥ ಕ್ರೀಡಾಪಟುಗಳು ಬಂದಿರ್ತಾರೆ ಅಲ್ವಾ. ನಮ್ಮ ಇಂಡಿಯಾದಿಂದ ನಾವು ಉತ್ತಮವಾದಂತ ಆಯ್ಕೆ ಮಾಡ್ಕೊಳ್ಸೋದು. PT ಉಷಾನೇ ಚೆನ್ನಾಗಿ ಓಡೋದು, ಎಲ್ಲರನ್ನ ಬೀಟ್ ಮಾಡಿ ಓಡಿರೋದು ನೀನು ಹೋಗ ಮಾತ್ರ ಆಯ್ಕೆ ಮಾಡಿರ್ತೀವಲ್ವಾ. ಹಂಗೆ ಪ್ರತಿ ದೇಶದಲ್ಲೂ ಕೂಡ ಅಂತ ಅಸಾಮಾನ್ಯ ಆಟಗಾರರನ್ನು ಎದುರಿಸಿ ಇವರು ಜಯಶಾಲಿಯಾಗಿ ಬಂದಿದ್ದಾರೆ. ಇನ್ನೊಂದೇನೆಂದರೆ ಕ್ರೀಡಾಪಟುಗಳಿಗೆ ಹೆಚ್ಚಿನದಾಗಿ ಅಲ್ಲಿನ ಪರಿಸರ, ವಾಯುಗುಣ ಅದು ಬಹಳ ಮುಖ್ಯ. ಹೆಚ್ಚು ಕ್ರೀಡಾಪಟುಗಳು ಶೀತ ವಲಯದಿಂದ ಯಾರು ಬರ್ತಾರಲ್ಲ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಅವರಿಗೆ ಪ್ರಾಕ್ಟೀಸಿಗೆ ಹವಾಗುಣ ಅಪ್ರೋಚ್ ಕೊಡುತ್ತೆ. ಉಷ್ಣ ವಲಯದಾಗಿರೋರು ಅವರಿಗೆ ವಾಯುಗುಣ ಸಪೋರ್ಟ್ ಮಾಡಲ್ಲ ಹೆಚ್ಚಾಗಿ. ಯಾಕೆಂದ್ರೆ ಹೆಚ್ಚು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಬಿಸಿಲನ್ನು ತಾಪ ತಡ್ಕೊಳಕ್ಕಾಗಲ್ಲ. ಅದೇ ಅರ್ಧ ಸುಸ್ತು ಮಾಡುತ್ತೆ ಮನುಷ್ಯನ ಅಲ್ವಾ. ಹಂಗಾಗಿ ಅವರನ್ನೆಲ್ಲ ಮೆಟ್ಟಿ ಇವರು ಬಂದಿದ್ದಾರೆ ಅಂದ್ರೆ PT ಉಷಾ ಗ್ರೇಟ್. 1984ರಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿಯನ್ನ ಪಡಿತಾರೆ. 1984. ಇನ್ನ 1985ರಲ್ಲಿ ಜಕಾರ್ತಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಕೂಟ ಪ್ರಶಸ್ತಿಯನ್ನ ಪಡಿತಾರೆ. 1984ರಿಂದ 87ರವರೆಗೆ ಏಷ್ಯಾದಲ್ಲಿ ಉತ್ತಮ ಕ್ರೀಡಾಪಟು ಪ್ರಶಸ್ತಿ ಇವರಿಗೆ ಇರುತ್ತೆ. ಉತ್ತಮ ರೈಲ್ವೆ ಕ್ರೀಡಾಪಟುಗೆ ನೀಡುವ ಮಾರ್ಷಲ್ ಟ್ಯಾಟೋ ಪ್ರಶಸ್ತಿ ಕೂಡ ಪಡಿತಾರೆ. ಸಿಯೋಲ್ ಏಷ್ಯನ್ ಗೇಮ್ಸ್ ಉತ್ತಮ ಅಥ್ಲೆಟಿಕ್ಸ್ ಅಡಿಡಾಸ್ ಗೋಲ್ಡನ್ ಶೂ ಪ್ರಶಸ್ತಿ, 30 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕೇರಳದ ಕ್ರೀಡಾ ಜರ್ನಲಿಸ್ಟ್ ಪ್ರಶಸ್ತಿ, ಉತ್ತಮ ಅಥ್ಲೆಟಿಕ್ ವರ್ಲ್ಡ್ ಟ್ರೋಫಿ, ಇಷ್ಟು ಪ್ರಶಸ್ತಿಗಳನ್ನ ಇವರು ಪಡೆದಿರ್ತಾರೆ. ಇನ್ನ ಇವ್ರದಾಯ್ತು. ಜಾನ್ ಅಕೀಬು ಅಂತೇಳಿ ಇನ್ನೊಬ್ಬ ಕ್ರೀಡಾಪಟು. ಇವರು 24 ವರ್ಷದ ವಯಸ್ಸಿನ ಉಗಾಂಡಾದ ಪೊಲೀಸ್ ಕಾನ್ಸ್ಟೇಬಲ್ ಜಾನ್ ಅಕೀಬು 400 ಮೀಟರ್ ಹಡಲ್ಸ್ ಓಟದ ಸ್ಪರ್ಧೆಯಲ್ಲಿ ಮ್ಯೂನಿಚ್ ಒಲಿಂಪಿಕ್ಸ್ ನಲ್ಲಿ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು. ನೋಡ್ರಿ, ಉಗಾಂಡ ಒಂದು ಪುಟ್ಟ ರಾಷ್ಟ್ರ. ಉಗಾಂಡ ಪುಟ್ಟ ರಾಷ್ಟ್ರ. ಪುಟ್ಟ ಅಂದ್ರೆ ಎಷ್ಟು? ಕರ್ನಾಟಕದಷ್ಟು ಬರಲ್ಲ, ಅದ್ರ ಅರ್ಧ ಅನ್ಕೊಳ್ರಿ. ಅದು ಒಂದು ದೇಶ. ಅಲ್ಲಿ ಎಂತೆಂಥ ಕ್ರೀಡಾಪಟುಗಳು ಬರ್ತಾರೆ ಅಂದ್ರೆ ಅಸಾಮಾನ್ಯ ಕ್ರೀಡಾಪಟುಗಳು ಇರ್ತಾರೆ. ಅದು ಯಾರಲ್ಲಿ? ರನ್ನಿಂಗ್ ರೇಸ್ ಅಲ್ಲಿ. ಅವರ ಎತ್ತರ ಎಷ್ಟು ಬರುತ್ತೆ ಗೊತ್ತಾ? ಕಡಿಮೆ ಅಂದ್ರೂ 6 ಅಡಿ ಮೇಲೆ ಇರ್ತಾರೆ ಅವರು. ಈಗ ನಾನು ಎಷ್ಟಿದ್ದೀನಿ? 5.5 ಅಂದ್ರೆ 6 ಅಡಿ ಅಂದ್ರೆ ಈ ಲೆಕ್ಕಕ್ಕೆ ಇರ್ತಾರೆ ಅವರು. ಅವರಿಗೆ ಈ ಕ್ರೀಡೆಯಲ್ಲಿ ಸಾಧನೆ ಮಾಡೋದು ಬಹಳಷ್ಟು ಅವರ ದೇಹ ಅನುಗುಣ ಇದಕ್ಕೆ ಎಲ್ಲರೂ ಬೀಟ್ ಮಾಡ್ಬಿಡ್ತಾರೆ. ನಾವು 2 ಹೆಜ್ಜೆ ಹಾಕಿದ್ರೆ 1 ಹೆಜ್ಜೆ ಇರ್ತಾರೆ. ಆಮೇಲೆ ಅವರ ವಾಯುಗುಣ ಆಗಲಿ ಇದಾಗಲಿ ಬಹಳಷ್ಟು ಸ್ಟಾಮಿನಾ ಇರ್ತದೆ. ಹೆಚ್ಚು ಶಕ್ತಿಯುಳ್ಳವರಾಗಿರ್ತಾರೆ. ದೇಹ ದಾಢ್ಯತೆನ ಹಂಗಿರುತ್ತದೆ, ಬೆಳ್ಳಗೆ ಉದ್ದಕ್ಕಿರ್ತಾರೆ. ಮತ್ತೆ ಕಪ್ಪು ವರ್ಣೀಯರು ಅಂದ್ರೆ ಬ್ಲ್ಯಾಕ್ ಬ್ಯೂಟಿ ಇರ್ತಾರೆ. ಅವರೇ ಜಾಸ್ತಿ ನೀವು ಒಲಿಂಪಿಕ್ಸ್ ನೋಡಿದ್ದೀರಾ ಟಿವಿಯಲ್ಲಿ? ಒಲಿಂಪಿಕ್ಸ್ ರಿಲೇ ಕೊಡ್ತಿರ್ತಾರಲ್ಲ, 100 ಮೀಟರ್ ಓಡಿಸ್ತಿರ್ತಾರೆ, 200 ಮೀಟರ್ ಓಡಿಸ್ತಾರೆ, ಲಾಂಗ್ ರನ್ಗಳು ಎಲ್ಲ ಅವ್ರಿಗೆಲ್ಲ ಜಾಸ್ತಿ. ಉಗಾಂಡ, ಆಫ್ರಿಕಾ, ಕೀನ್ಯಾ, ವೆಸ್ಟ್ ಇಂಡೀಸ್ ಆ ಕಡೆ ಜನ ಏನಂದ್ರೆ ನಮಗೂ ಅವ್ರಿಗೂ ಬಿಡುತ್ತೆ. ನಮ್ಮ ದೇಹ, ನಮಗೆ ಸಾಧಾರಣ ಭಾರತದ ಹೈಟ್ ಎಷ್ಟಪ್ಪ ಅಂದರೆ 5.5ರಿಂದ 5.7, 5.8, 5 ಅಂದರೆ ನಮ್ಮ ಇಲ್ಲಿನ ವೆದರ್ಗೆ ನಾವು ಹೈಟ್ ಬೆಳೆಯೋರು. ಅಲ್ಲೇ ವೆದರಿಗೆ ಅವರು 6 ಅಡಿ 1 ಇಂಚು, 6 ಅಡಿ 2 ಇಂಚು, 5.10, ಮಿನಿಮಮ್ 5.8, 9 ಮೇಲೆ ಇರ್ತಾರೆ ಅವರೆಲ್ಲ. ಮೀಡಿಯಂ ಅಂದರೆ ಹೆಚ್ಚಾಗಿ 6 ಅಡಿ ಲೆಕ್ಕಕ್ಕೆ ಇರ್ತಾರೆ ಅವರು. ಆಮೇಲೆ 1972 ಒಲಿಂಪಿಕ್ಸ್ ನಲ್ಲಿ ಅಕಿಬುವಾ 400 ಮೀಟರ್ ಹಡಲ್ಸ್ ಓಟವನ್ನ 47.82 ಸೆಕೆಂಡ್ ಅಲ್ಲಿ ಓಡಿ ಶ್ರೇಷ್ಠ ಓಟಗಾರರೆಂಬ ಲಾಫ್ ಮ್ಯಾನ್ ಮತ್ತು ಡೇವಿಡ್ ಹೆಮೂರಿ ಇವರನ್ನು ಅಕಿಬು ಹಿಂದಕ್ಕೆ ಹಾಕಿದರು. ಈ ಸಾಧನೆಗೆ ಸಹಾಯಕವಾದದ್ದು ಅವರ ಅಸದೃಶ ತರಬೇತಿ ವಿಧಾನ. ಉಗಾಂಡದಲ್ಲಿ ಮಳೆ ಜಾಸ್ತಿ.
ಉಗಾಂಡ ದೇಶದಲ್ಲಿ ವಿಪರೀತ ಮಳೆ ಇರುತ್ತೆ ಯಾವಾಗಲೂ. ಅಂತ ಮಾರ್ಗದಲ್ಲಿ ಓಡುವುದು ಅಸಾಧ್ಯವಾದಾಗ ಕಷ್ಟವೆನಿಸಿದ ಗುಡ್ಡಗಾಡುಗಳಲ್ಲಿ ಓಡುತ್ತಿದ್ದರು. ಅಂದ್ರೆ ಮಳೆ ಇರುತ್ತೆ, ಅದು ರೋಡ್ಗಳೆಲ್ಲ ಕೆಸರಾಗಿದ್ದಾವೆ ಅಂದಾಗ ಗುಡ್ಡಗಾಡುಗಳಲ್ಲಿ ಓಡೋದು. ಗುಡ್ಡದಲ್ಲಿ ನೋಡು ಅವ್ರ ಪರಿಶ್ರಮ ಹೆಂಗಿರುತ್ತೆ ಅಂತ. ನಾವು ನೇರವಾಗಿ ಒಬ್ಬ ಆಟಗಾರನನ್ನ ಟಿವಿಯಲ್ಲಿ ಅವ್ರು ಆಡಬೇಕಾದ್ರೆ ನೇರವಾಗಿ ನೋಡ್ತೀವಿ, ಅಷ್ಟೇಯ ಇಷ್ಟೇಯ ಅಂತ ಅಂತೀವಿ. ಫಸ್ಟ್ ಓಡ ಬಂದ ಫಸ್ಟ್ ಇಷ್ಟೇಯ. ಅವರ ಹಿಂದಿನ ಸಾಧನೆಗಳು ಯಾರು ನೋಡಿರಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ ದಿನನಿತ್ಯ ವರ್ಷಗಟ್ಟಲೆ. ಬೆಳಿಗ್ಗೆ 5 ಗಂಟೆಗೆ ಹೇಳೋದು, ಆಮೇಲೆ ಅವರು ಊಟ ಮಾಡುವ ಆಹಾರ ಪದ್ಧತಿನೂ ಎಲ್ಲರೂ ತಿನ್ನಂಗೆ ಸುಮ್ಮನೆ ಸಾಯಂಕಾಲ ತಕ್ಕ ಮೆಣಸಿನಕಾಯಿ, ಬೆಳಿಗ್ಗೆ ತಕ್ಕ ಬೋಂಡ, ಆಮೇಲೆ ಇದ್ಯಾವುದು ಏನೋ ಅಂತಿರಲ್ಲ ಏನ ಪಾನ್ಪುರಿ, ಗೋಬಿ ಹಾಕು ಪ್ಲೇಟ್ ಗೋಬಿ ಹಂಗೆ ಮಾಡಿದ್ರೆ ಅವನಲ್ಲೇ ಹೋದ ಅಂತ ಬಾಯಿ ರುಚಿಯನ್ನು ಬಿಟ್ಟು ದೇಹಕ್ಕೆ ಪ್ರೋಟೀನ್ಸ್ ಹೆಚ್ಚಾಗಿ ಯಾವ್ದು ಸಿಗುತ್ತೋ ಅಂತ ಆಹಾರಗಳನ್ನ ಮೇಂಟೈನ್ ಮಾಡಿರ್ತಾರೆ. ಬಾಯಿ ಕಟ್ಟಿರ್ತಾರೆ ಅವರು. ಹೆಚ್ಚಾಗಿ ಸಿಹಿ ತಿನ್ನಲ್ಲ, ಹೆಚ್ಚಾಗಿ ಖಾರ ತಿನ್ನಲ್ಲ, ಉಪ್ಪುಳಿ ಇರದ ಆಹಾರಗಳು, ಹೆಚ್ಚಾಗಿ ಹಣ್ಣು ತರಕಾರಿಗಳ ಸೇವನೆ, ಹಸಿ ತರಕಾರಿಗಳ ತಿನ್ನೋದು, ಸೊಪ್ಪು, ಮೂಲಂಗಿ, ಬೀನ್ಸು, ಕ್ಯಾರೆಟು ಇಂಥ ಪದಾರ್ಥಗಳನ್ನ ಹೆಚ್ಚಾಗಿ ತಿಂತಾರೆ. ನೀವು ಆಶ್ಚರ್ಯ ಪಡ್ಬೋದು, ವಿರಾಟ್ ಕೊಹ್ಲಿ ಕೇಳಿದಿರಲ್ಲ, ಅತಿ ಶ್ರೀಮಂತ ಕ್ರಿಕೆಟಿಗ ಇಂಡಿಯಾದಾಗ ಅಲ್ವಾ? ಅವನೊಂಥರ ಎಲ್ಲರಿಗೂ ಮಾಡಲ್ ಹೀರೋ, ಕ್ರಿಕೆಟ್ ಹೀರೋ ತಾನೆ. ಅವರ ಜೀವನ ಶೈಲಿಯನ್ನು ನೋಡಿದ್ರೆ ದಿನನಿತ್ಯ 3 ರಿಂದ 4 ಗಂಟೆ ವ್ಯಾಯಾಮದಲ್ಲಿ ಕಳೀತಾರೆ ಅವರು. ಬೆಳಿಗ್ಗೆ ಮತ್ತೆ ಸಂಜೆ. ಅವ್ರು ಕುಡಿಯುವಂಥ ನೀರು ಎಲ್ಲಿ ಬೇಕಲ್ಲಿ ಕುಡಿಯಲ್ಲ. ಸ್ವಿಟ್ಜರ್ಲ್ಯಾಂಡಿಂದ ಒಂದು ಕಂಪ್ನಿ ಇದೆ, ವಾಟರ್ ಕಂಪ್ನಿ. ಅದು 1 ಲೀಟರ್ ನೀರಿಗೆ 3,000-4,000 ರೂಪಾಯಿ ಬೀಳುತ್ತೆ. ಅದನ್ನೇ ಕುಡಿಯೋದು. ಆಮೇಲೆ ಊಟ, ಇಲ್ಲಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು ಯಾವತ್ತೂ ಬಾಯಿ ರುಚಿಯನ್ನು ನೋಡಿಲ್ಲ. ಅಂದ್ರೆ ಅವ್ರು ಇವತ್ತು 1000 ಕೋಟಿ ಒಡೆಯಿದ್ದಾರೆ, ಆದ್ರೆ ಅವ್ರು ಬಾಯಿ ರುಚಿ ಇವತ್ತು ತಿನ್ನೋಲ್ಲ. ಯಾಕೆಂದ್ರೆ ಆ ಫಿಟ್ನೆಸ್ ಹೆಸರು ಮಾಡೋಕ್ಕಾಗಲ್ಲ, ಆಟದಲ್ಲಿ ಇಂಪ್ರೆಸ್ ಕೊಡೋಕ್ಕಾಗಲ್ಲ ಅಂತೇಳಿ ಅವರ ಫುಡ್ ಅನ್ನು ಹೇಳಿದ್ದಾರೆ. ಹಸಿ ತರಕಾರಿಗಳು ಜಾಸ್ತಿ ಅಷ್ಟೇ. ಫುಡ್ ತಿಂದರೂ ಕೂಡ ಉಪ್ಪು ಖಾರ ಏನಿರಲ್ಲ ಅದರಲ್ಲಿ, ಅಂತ ಫುಡ್ ಅನ್ನು ನಾನು ಮೇಂಟೈನ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಪ್ರಸಿದ್ಧ ಕ್ರೀಡಾಪಟುಗಳು, ಆಟಗಾರರು ಈ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಊಟದಲ್ಲಿ ಕಂಟ್ರೋಲ್ ಇರಬೇಕು. ಏನು ಫುಡ್ ಬೇಕೋ ಅಷ್ಟೇ ತಗೋಬೇಕು, ಎಷ್ಟು ಕ್ಯಾಲರಿ ಬೇಕೋ ಅಷ್ಟೇ ಕ್ಯಾಲರಿಯನ್ನ ತಗೋಬೇಕು. ಅಂದ್ರೆ ಈಗ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸಹ ಇವತ್ತು ದೈಹಿಕ ಶಿಕ್ಷಕನಾಗಿದ್ದೀನಿ ಅಂದ್ರೆ ಆ ದೈಹಿಕ ಶಿಕ್ಷಣ ತರಬೇತಿ ಕೊಡಬೇಕಾದ್ರೆ ಒಂದು ಘಟನೆ ಹೇಳ್ತೀನಿ. ಮೊದಲನೇ ಸೆಮ್ 2 ಸೆಮಿಸ್ಟರ್ ಇರ್ತವೆ ನಾವು ತರಬೇತಿ, ಶಿಕ್ಷಕ ತರಬೇತಿಯಲ್ಲಿ. ಮೊದಲನೇ ತರಬೇತಿಯಲ್ಲಿ ನಮಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಇರುತ್ತೆ. ಆ ಯೂನಿವರ್ಸಿಟಿಯಲ್ಲಿ ನಮ್ಮ ಕಾಲೇಜಿಂದ ನಾವು ಎಕ್ಸಾಮ್ಗೆ ಹೋಗ್ತೀವಿ, ಆದರೆ ನಮಗೆ ಓವರ್ ಆಲ್ ಫಸ್ಟ್ ಸೆಮಿಸ್ಟರಲ್ಲಿ ರಿಸಲ್ಟ್ ಡೌನ್ ಆಗುತ್ತೆ, ಪರ್ಫಾರ್ಮೆನ್ಸ್ ಇಲ್ಲ ಅಂತೇಳಿ ಕಡಿಮೆ ಅಂಕಗಳು ಬಂದು. ಅದಕ್ಕೆ ನಮ್ಮ ಕಾಲೇಜಿನವರು ಸೆಕೆಂಡ್ ಸೆಮಿಗೆ ಸರಿಯಾಗಿ ತರಬೇತಿ ಕೊಟ್ಟರು. ಬೆಳಿಗ್ಗೆ 5 ಗಂಟೆ ಎದ್ದೇಳಬೇಕು, 7:30 8 ಗಂಟೆ ತನಕ ರನ್ನಿಂಗು, ಜಂಪಿಂಗು, ಸ್ಪೋರ್ಟ್ಸ್ ಮೆಜರ್ಮೆಂಟ್ ಏನೈತೆ, ದಿನ ಒಂದು ಕೋರ್ಟು ಹಾಕಬೇಕು, ಆಡಬೇಕು, ತೋರಿಸ್ಬೇಕು ಅವರಿಗೆ ಹಂಗೆ. ಆಮೇಲೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ 100 ಮೀಟ್ರು ಇವೆಲ್ಲ ರನ್ನಿಂಗ್ ಇತ್ತು. ಪಾಯಿಂಟ್ಸಿಗೆ ಲಾಂಗ್ ಜಂಪು, 100 ಮೀಟ್ರು ಮತ್ತು ಶಾರ್ಟ್ ಪುಟ್. 100 ಮೀಟ್ರಲ್ಲಿ ನಾನು ಎಕ್ಸಾಮ್ ಬೆಳಿಗ್ಗೆ 7 ಗಂಟೆಗೆ ಎಕ್ಸಾಮು ನೋಡ್ತಾ ಇದ್ದೆ, ಕುತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. 11 ಸೆಕೆಂಡಿಗೆ 100 ಮೀಟರ್ 11 ಸೆಕೆಂಡಿಗೆ ಓಡಿದ್ರೆ ಫುಲ್ ಮಾರ್ಕ್ಸ್ ಇರುತ್ತೆ. ಅಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು, ಕೇರಳದ ವಿದ್ಯಾರ್ಥಿಗಳು, ತಮಿಳುನಾಡಿನ ವಿದ್ಯಾರ್ಥಿಗಳು ಮತ್ತು ಆಂಧ್ರದ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಓದ್ತಾ ಇದ್ರು. ಬಂದು ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ರನ್ನಿಂಗ್ ರೇಸ್ ಬಿಟ್ಟರು, ಓಡಿದ್ವಿ. 11 ಸೆಕೆಂಡಿಗೆ ನಾನು ಅಲ್ಲೇ ಫಿನಿಶಿಂಗ್ ಮಾಡಿದ್ವಿ. ಅಷ್ಟು ಫಿಸಿಕ್ ಇದ್ದೆ ನಾನು ಅವಾಗ. ಈಗ ಎಷ್ಟು ವರ್ಷದ ಕೆಳಗೆ ಅಂತ ಹೇಳ್ತಿರೋದು? ಸುಮಾರು 18 ವರ್ಷದ ಕೆಳಗೆ. ಅವಾಗ ನಾನು ಶಿಕ್ಷಕ ತರಬೇತಿ ಪಡೆದಿದ್ದಲ್ಲ, ಅವಾಗ ಎಕ್ಸಾಮಿಗೆ ಆಗಿ ರನ್ನಿಂಗ್ ರೇಸ್ ಅನ್ನು ಬಿಟ್ಟಿದ್ರು. ಫುಲ್ಲು ದಿನನಿತ್ಯ 1 ವರ್ಷ ನಾವು ಟ್ರೈನಿಂಗ್ ಕೊಟ್ಟಿದ್ರು ನಮಗೆ. ರನ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಬರೋದೇ ಕೆಲಸ. 11 ಸೆಕೆಂಡಿಗೆ 100 ಮೀಟರ್ ನೋಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅರ್ಥಾತ ನೀವು ಇಲ್ಲೆಲ್ಲ ನೋಡ್ತಿರಲ್ಲ, ಅವ್ರು 8 ಸೆಕೆಂಡ್ಗೆ ಓಡ್ತಾರೆ. ಮೋರಿಸ್ ಕೂಡ ಓಡ್ಬಿಟ್ಟ ಅಂತಂದ್ರು 15 ಸೆಕೆಂಡ್ಗೆ ಓಡಿರ್ತಾರೆ ಅವರು. 14-15 ಸೆಕೆಂಡ್. 11 ಸೆಕೆಂಡ್ ಅಂದ್ರೆ ವೃತ್ತಿಪರ ಕ್ರೀಡಾಪಟುನೇ ಆಗ್ಬೇಕು, ದಿನ ಓಡೋಂಥ ಕ್ರೀಡಾಪಟುನೇ ಆಗ್ಬೇಕು. ನನಗನ್ನಿಸ್ತು ಅವಾಗ, ನಾನು ಯಾಕೆ ಇನ್ನೊಂದಿಷ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ
ಇಂಟರ್ನ್ಯಾಷನಲ್ ರೆಕಾರ್ಡ್ ಇರೋದು ಎಷ್ಟಕ್ಕೆ ಅಂತ ಮಾಡಿದೆ 9 ಸೆಕೆಂಡಿಗೆ. ಇನ್ನು 1.5 ಸೆಕೆಂಡ್ ನಾನು ಲೇಟ್ ಮಾಡಿದ್ದೀನಿ ಅಷ್ಟೇ. ಅಂತಾರಾಷ್ಟ್ರೀಯ ದಾಖಲೆ ಇರೋದೇ 100 ಮೀಟರ್ದು 9.5 ಸೆಕೆಂಡ್ಗೆ. ಹುಸೇನ್ ಬೋಲ್ಟು ಆಮೇಲೆ ಯಾರು ಇತ್ತೀಚೆಗೆ ರೆಕಾರ್ಡ್ ಮಾಡಿದ್ದಾರೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದು ನಾವು ಸ್ಪೈಕ್ ಶೂ ಅಂತ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇದು ರಿಸಲ್ಟ್ ಸಿಗೋದು. ಅವಾಗ ದೈಹಿಕವಾಗಿ ಕೂಡ ನಾವು ಅಷ್ಟೇ ಸಮರ್ಥವಾಗಿದ್ವಿ, ಸ್ಟಾಮಿನಾ ಇತ್ತು, ಅಷ್ಟೇ ಓಡ್ತಾ ಇದ್ವಿ ಆ ವಯಸ್ಸಿನಲ್ಲಿ. ಸುಮಾರು ವಯಸ್ಸು ಎಷ್ಟಪ್ಪ ಅಂದರೆ ಸುಮಾರು 22 ವರ್ಷ ಇರ್ಬೋದು ನನಗೆ, 22-23 ವರ್ಷ, ಈಗ 18 ವರ್ಷ ಕೆಳಗೆ. ಹಾಗೆ ನಾವು ಯಾವ ರೀತಿ ಯಾವುದನ್ನೇ ಆಗಲಿ ಹೆಚ್ಚಿನದಾಗಿ ನಾವು ಓದೋದ್ರಾಗೆ ಆಗಲಿ ಗಮನ ಇಟ್ಟು ಓದಬೇಕು. ಅದಕ್ಕೆ ಬೇಕಾದಂಥ ಪರಿಸರವನ್ನ ನಾವು ಒದಗಿಸ್ಕೋಬೇಕು. ಅದೇ ರೀತಿಯಾಗಿ ಕ್ರೀಡೆ ಕಲ್ತೀವಿ ಅಂದರೆ ಕ್ರೀಡಾ ವಿಧಾನಕ್ಕೆ ನಾವು ಒಳಪಡಬೇಕು. ಬೆಳಿಗ್ಗೆ ಸಾಯಂಕಾಲ ಹೆಚ್ಚಿನದಾಗಿ ತರಬೇತಿಯನ್ನ ಮಾಡ್ಕೋಬೇಕು. ಅದಕ್ಕೆ ತಕ್ಕನಾಗಿ ಫುಡ್ಡನ್ನು ಹೊಂದಿಸ್ಕೋಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಇವಕ್ಕೆಲ್ಲ ಯಶಸ್ಸಿಗೆ ಕಾರಣ ಯಾವ್ದು ಗೊತ್ತಾ? ಮನಸ್ಸು. 20% ದೇಹ, 80% ಮನಸ್ಸು. ಮನಸ್ಸಿನಲ್ಲಿ ನಮಗೆ ಗೆಲ್ಲೇಬೇಕು, ನಾನು ಆಡಲೇಬೇಕು, ನಾವು ಪಡಿಲೇಬೇಕು ಅಂತಂದ್ರೆ ಆ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಏನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ. ನೀವು ಓದೋದಾಗೆ ಎಷ್ಟು ಬರ್ಬೇಕು ಅಂತ ಮನಸ್ಸಿನಾಗಿದ್ರೆ ಮಾತ್ರ ಸಾಧ್ಯ. ಮನಸ್ಸಿನಾಗಿಲ್ಲ ಅಂದ್ರೆ ನೀವು ಎಷ್ಟು ವರ್ಷ ಪೂರ್ತಿ ನೀವು ಕಣ್ಣಿಗೆ ಬಿಟ್ಕೊಂಡು ಓದಿದ್ರು ಕೂಡ ಪರ್ಸೆಂಟೇಜನ್ನು ತೆಗೆಯೋದಾಗಲ್ಲ. ಅದಕ್ಕೆ ಯಾವುದನ್ನೇ ಮಾಡಲಿ ಮನಸ್ಸನ್ನ ಸಂಪೂರ್ಣವಾಗಿ ನಾವು ತೊಡಗಿಸ್ಕೋಬೇಕು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಅವರ ಜೀವನ ಶೈಲಿ ಆ ರೀತಿ ಇದೆ. ಇನ್ನು ಇವರು ಸಹ ಇವರ ಸಾಧನೆಗೆ ಸಹಾಯಕವಾದದ್ದು ಅವರ ಅಸೃದೃಶ ತರಬೇತಿ ವಿಧಾನ. ಉಗಾಂಡದಲ್ಲಿ ಮಳೆ ಜಾಸ್ತಿ, ನಿಂತ ನೀರಿರುವುದರಿಂದ ಅವರಿಗೆ ಅಸಾಧ್ಯವಾದಾಗ ಅವರು ಕಷ್ಟವನಿಸಿದ ಗುಡ್ಡಗಾಡುಗಳಲ್ಲಿ ಸಹ ಓಡೋರು. ನಾವು ಒಂಚೂರು ಹೊಲದಲ್ಲಿ ಹೋಗ್ಬೇಕು ಅಂದ್ರೆ ಖಾಲಿ ಮುಳ್ಳು ಅದು ಅಂತೀವಿ, ಆದರೆ ಅಷ್ಟು ಅವರಂಗೆ ಗುಡ್ಡಗಾಡುಗಳಲ್ಲೇ ಓಡ್ಬಿಡೋರು. ದಿನನಿತ್ಯ ಪ್ರಾಕ್ಟೀಸ್ ಅದು. ಮಳೆ ಜಾಸ್ತಿ ಇದ್ದಾಗ ಏನ್ ಮಾಡೋಕ್ಕಾಗತ್ತೆ? ಗುಡ್ಡದಾಗೆ ನೀರಿಲ್ಲಲ್ಲ, ಇಳಿಜಾರು ಪ್ರದೇಶ ಇರುತ್ತೆ, ಓಡು ಅಲ್ಲಿ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಓಡುತ್ತಿದ್ರು. ಸರಿಯಾದ ಜೊತೆಗಾರರು ಸಿಕ್ಕದಿದ್ದಾಗ ಅವರಿಗೆ ನನ್ನ ಜೊತೆ ಕಾಂಪಿಟೇಷನ್ ಬೇಕಲ್ಲ, ನನ್ನ ಜೊತೆಗೆ ಓಡೋರು ಯಾರೆಲ್ಲಾದ್ರೂ ಒಬ್ರು ಓಡಕ್ ಬೇಜಾರು. ಅದಕ್ಕೆ ಏನ್ ಮಾಡೋರು? ಗುಡ್ಡ ಬೆಟ್ಟಗಳಲ್ಲಿ ಜೀಬ್ರಗಳನ್ನ ಬೆನ್ನಟ್ಟುತ್ತಿದ್ದರು. ಜೀಬ್ರ ಗೊತ್ತಾ? ಹೆಂಗಿರ್ತವೆ? ಕಪ್ಪು ಬಿಳಿ ಪಟ್ಟಿ ಇರ್ತಾವ ನೋಡ್ರಿ, ಅಂತ ಜೀಬ್ರ ಕಾಡುಗಳಲ್ಲಿ ಅವು ಮೇಲ್ಕೆಂತ ನಿಂತಿರ್ತವೆ. ಇವರು ಹಿಂಗ್ ಗಲಾಟೆ ಮಾಡ್ಕೊಂಡು ಓಡಿದಾಗ ಇವ್ರು ನೋಡಿ ಏನೋ ಬಂತು ಅಂತ ಅವು ಓಡ್ತವೆ ಸ್ಪೀಡಾಗಿ. ಅವು ಸ್ಪೀಡ್ ಓಡಿದ್ನ ಚಾಲೆಂಜ್ ಆಗಿ ಇವ್ರು ಓಡೋದು ಹಿಂದೆ, ಅವೆಲ್ಲರೂ ಗೊತ್ತಿಲ್ಲ. ಅಂದ್ರೆ ನನ್ನ ದೇಹ ಅಷ್ಟು ಪರಿಪಕ್ವವಾಗಬೇಕು. ಪ್ರಾಣಿಗಳು ಎಷ್ಟು ಅಂತ ಓಡ್ತವೆ, ಅದ್ರ ಜೊತೆಗೆ ನಾನು ಸರಿಸಾಮನಾಗಿ ಓಡಿದ್ರೆ ನನಗೆ ಯಶಸ್ಸು ಅಂತೇಳಿ ಆ ಜೀಬ್ರಗಳನ್ನ ಬೆನ್ನಟ್ಟ ನನ್ನ ಕಾಡಿನಾಗ ಹೋಗಿ ಹಂಗಂತ ಚಿರತೆಯಿಂದ ಹುಲಿಯಿಂದ ಓಡಿಬಿಟ್ರೆ ಮುಗೀತು. ಅವು ಬೆನ್ನಟ್ಟಕ್ಕೆ ಆಗತ್ತ? ಉಲ್ಟಾ ಹಿಂಗ್ ಓಡಾಗೋದು, ಹಿಂಗೆ ಉಲ್ಟಾ ಆಗ್ಬಿಡ್ತ ಅವಾಗ ಇವನೇ ಓಡಬೇಕು. ಹಂಗೆ ಕಾಡು ಪ್ರಾಣಿಗಳು, ಎಲ್ಲಾ ಕಾಡು ಪ್ರಾಣಿಗಳು ಕೆಟ್ಟವಲ್ಲ, ಎಲ್ಲಾ ಕಾಡು ಪ್ರಾಣಿಗಳು ಒಳ್ಳೆಯವಲ್ಲ. ಕೆಟ್ಟ ಪ್ರಾಣಿಗಳು ಅಂತೇಳಿ ನಾವು ಬರೀ ಹುಲಿ ಸಿಂಹ ಕೆಟ್ಟ ಪ್ರಾಣಿಗಳಲ್ಲ, ಅವರ ಜೀವನ ಆಹಾರ ಪದ್ಧತಿನೇ ಹೆಂಗಿದೆ, ಏನು ಮಾಡಂಗಿಲ್ಲ ಅಲ್ವಾ? ಅದಕ್ಕೆ ಎಲ್ಲರಿಗಿನ ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯನೇ. ಮನುಷ್ಯನ ಬಿಟ್ಟು ಯಾರಿಲ್ಲ. ಒಂದು ಹುಲಿ ಸಿಂಹ ಹೊಟ್ಟೆ ಹಸಿರೇ ತಿಂತತಿ, ಯಾರು ನೋಡಲ್ಲ. ಅದು ಎದುರಿಗೆ ಯಾರು ಬರ್ತಾರ ಅದು ಇದೇ, ಅದು ಆಹಾರನೇ ಅದು ಅಂತ ತಿಂತತ್ ಅಷ್ಟೇ. ಅದು ಮೋಸ ಮಾಡೋದಲ್ಲ, ಸುಳ್ಳು ಹೇಳಲ್ಲ ಅಲ್ವಾ? ಅಯ್ಯ ನಾನು ತಿನ್ನಲ್ಲಪ್ಪ, ಬಾ ನನ್ನ ಜೊತೆಗೆ, ನಾನು ನಿನ್ ತಿನ್ನಲ್ಲ ಅಂತ ಕರ್ಕೊಂಡಾಗ ಅಲ್ಲೇನಾದ್ರು ತಿಂತದೆ ಕರ್ಕೊಂಡು ಇಲ್ಲ, ಎದುರ ಹೊಡೆದಾಡ್ತದೆ ತಿಂತದೆ ಹಂಗೆ. ಅದೇ ರೀತಿಯಾಗಿ ಎಡ್ವಿನ್ ಮೋನಸ್ ಅನ್ನೋರು, ಎಡ್ವಿನ್ ಮೋನಸ್ ಮೇರು ಒಲಿಂಪಿಕ್ ಚಾಂಪಿಯನ್, ಕ್ರೀಡಾ ಸಂಘಟನೆಗಾರ, ತಾಂತ್ರಿಕ ಸಲಹೆಗಾರ ಮತ್ತು ಸುಪ್ರಸಿದ್ಧ ಕ್ರೀಡಾಪಟು. ಇವರು ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟಗಳ ಹಕ್ಕುಗಳ ಓಟ ಬಗ್ಗೆ ಹೋರಾಡಿದಂತಹ ವ್ಯಕ್ತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ದಾಖಲೆಗಳನ್ನು ಮಾಡಿದ ಕ್ರೀಡಾಪಟು ಯಾರು ಅಂದ್ರೆ ಎಡ್ವಿನ್ ಮೋನಸ್. ಇವರು ಮಾದಕ ದ್ರವ್ಯ ನಿಷೇಧ ರಹಿತ ಈ ಒಲಿಂಪಿಕ್ ಕ್ರೀಡೆಯನ್ನ ಬೆಂಬಲಿಸಿದರು. ಯಾವುದೇ ರೀತಿಯ ಮಾದಕ ವಸ್ತುಗಳನ್ನ ಆಟಗಾರರು ಮುಟ್ಟಬಾರದು, ತಗೊಳ್ಬಾರದು. ಕೆಲವೊಂದೊಂದು ಇದರಲ್ಲಿ ವಿಭಾಗದಲ್ಲಿ ಒಲಿಂಪಿಕ್ಸ್ ನಡೆಯಕರ ಅವ್ರನ್ನ ಅಮಾನತು ಮಾಡ್ತಾರೆ ಕ್ರೀಡಾಪಟುಗಳನ್ನ. ಪ್ರತಿನಿತ್ಯ ಕ್ರೀಡೆ ಇನ್ನೇ ಸ್ಟಾರ್ಟ್ ಆಗುತ್ತೆ ಅಂದಾಗ ಮುಂಚೆ ಅವರಿಗೆ ಒಂದು ಟೆಸ್ಟಿಂಗ್ ಮಾಡ್ತಾರೆ, ಬ್ಲಡ್ ತಗೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ದ್ರವ್ಯ ಪದಾರ್ಥ ಮಿಕ್ಸ್ ಇರಂಗಿಲ್ಲ, ತಗೊಂಡಿರಂಗಿಲ್ಲ. ಆ ರೀತಿ ಏನಾದ್ರು ಬಂತು ಅಂದ್ರೆ ಅವರು ಅಮಾನ್ಯ ಮಾಡ್ಬಿಡ್ತಾರೆ. ಅವರ ಕ್ರೀಡಾ ಇದೆ
ಮುಗಿತತೆ. ಯಾಕಂದ್ರೆ ಆ ಒಂದು ಮಾದಕ ದ್ರವ್ಯ ಅನ್ನೋದು ಮನುಷ್ಯನನ್ನ ಇಲ್ಲದ ಶಕ್ತಿ ಕ್ರಿಯೇಟ್ ಮಾಡಿಬಿಡುತ್ತದು. ಈಗ ಒಬ್ಬ ಮನುಷ್ಯ 50 kg ಎತ್ತಾನೆ, ಅವನು ಪವರ್ ಇರೋದು. ಆ ಮಾದಕ ದ್ರವ್ಯ ತಗೊಂಡ ತಕ್ಷಣ 80 kg ಎತ್ತ ಪವರ್ ಬಂದ್ಬಿಡುತ್ತವೆ. ಅಂಥವೆಲ್ಲ ಆಗಿ ಅದನ್ನು ಕಂಡುಹಿಡಿದು ಇತ್ತೀಚೆಗೆ ಅದನ್ನ ಟೆಸ್ಟ್ ಮಾಡಿ ಆಟಗಾರರನ್ನ ಆಡಿಸ್ತಾರೆ. ಮೊನ್ನೆ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಕ್ರೀಡಾಪಟು, ಕುಸ್ತಿ ಕ್ರೀಡಾಪಟು ಒಬ್ಬಳಿಗೆ ಮಹಿಳೆ ಹೆಚ್ಚು ಕಡಿಮೆ ಬಂಗಾರದ ಪದಕ ಗೆಲ್ಲೋ ಸಾಧಿಸಿದ್ದಕ್ಕೆ 100 ಗ್ರಾಮ್ ಹೆಚ್ಚಿಗೆ ಇರೋದಕ್ಕೆ 100 ಗ್ರಾಮ್ ಹೊರಗಾಗ್ತದೆ. 50 kg ವಿಭಾಗ ಅಂದ್ಕೊಂಡ್ರೆ 50 kg ಕರೆಕ್ಟ್ ಆಗಿದ್ರು ಓಕೆ, 50 kg 10 ಗ್ರಾಮ್ ಇದ್ರು ಆ ಕ್ರೀಡಾಪಟು ತೆಗಿತಾರೆ. 100 ಗ್ರಾಮ್ ಎಷ್ಟು ಬೇಸರ ಆಗಿರೋಣ ಅಲ್ವಾ. ಅಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡಿ ಹೋಗಿ ಅದು ಇನ್ನೇನು ಬಂಗಾರ ಪದಕ ಗೆಲ್ಲಬೇಕು ಅಂತ ಟೈಮಲ್ಲಿ ತೂಕದಿಂದ ಹೊರಗೆ ಆಗ್ತಾರೆ. ಎಷ್ಟು ನಿರಾಸೆ ಆಗಿದೆ ಅಲ್ವಾ. ಅದೇ ರೀತಿ ಇಂಜಿನಿಯರ್ ವೃತ್ತಿಯನ್ನ ತೊರೆದು ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರು. ಅಮೆರಿಕ ಕಾಂಗ್ರೆಸ್ ಸರ್ಕಾರದಿಂದ ಕ್ರೀಡೆಗೆ ಸಂಬಂಧಪಟ್ಟ ಅಮೇಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದರು. ಇದರ ಅಡಿಯಲ್ಲಿ ಅಮೆರಿಕದ ಕ್ರೀಡಾಪಟುಗಳಿಗೆ ಬೇಕಾದ ತರಬೇತಿ, ಆರ್ಥಿಕ ಸೌಲಭ್ಯವೂ ಕೂಡ ಒದಗಿಸಿಕೊಡ್ತಾರೆ. ಅಮೇಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ಗೆ ಹಣದ ಸೌಲಭ್ಯ ಹಲವು ಕಡೆಗಳಿಂದ ಬರುವಂತೆಯೂ ಸಹ ಈ ಎಡ್ವಿನ್ ಮೋನಸ್ ಅವರು ಮಾಡ್ತಾರೆ. ಒಲಿಂಪಿಕ್ ಕಮಿಟಿಯ ಅವರು ನೀಡಿರುವ ಉಪಯುಕ್ತ ಸಲಹೆಯನ್ನು ಕೂಡ ಈ ಒಲಿಂಪಿಕ್ ಕಮಿಟಿಯು ಇವರ ಸಲಹೆಯನ್ನ ತಗೊಳ್ತಲೂ ಇದೆ. ಇದರ ಜೊತೆಯಲ್ಲಿ ಮೋನಸ್ LMC ಫಿನ್ಲ್ಯಾಂಡ್ ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ವಿಶ್ವದ ಪ್ರಥಮ ಚಾಂಪಿಯನ್ಶಿಪ್ ಅನ್ನ ಪಡೆದು ಉತ್ತಮ ಸಾಧನೆಯನ್ನ ಕೂಡ ಇವರು ಮಾಡ್ತಾರೆ. ಲಾಸ್ ಏಂಜಲೀಸ್ ಒಲಿಂಪಿಕ್ ಗೇಮ್ನಲ್ಲಿ ಪ್ರಾರಂಭೋತ್ಸವ ಕ್ರೀಡಾ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವರ ಕ್ರೀಡಾ ಜೀವನದ ಅತ್ಯಂತ ಉತ್ತುಂಗದ ಕ್ಷಣವಾಗಿದೆ. ಯಾವಾಗ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಗೇಮ್ಸ್ ನಲ್ಲಿ ಪ್ರಾರಂಭೋತ್ಸವದಲ್ಲಿ ಕ್ರೀಡಾ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ಇವರ ಕ್ರೀಡಾ ಜೀವನದ ಉತ್ತುಂಗ ಕ್ಷಣವಾಗಿದೆ. ಕೆಲವು ದಿನಗಳ ನಂತರ 2ನೇ ಒಲಿಂಪಿಕ್ ಬಂಗಾರದ ಪದಕವನ್ನು ಸಹ ಇವರು ಪಡಿತಾರೆ. ಮೋಸೆಸ್ ಉತ್ತಮ ಆಡಳಿತಗಾರ, ಧೈರ್ಯವಂತ ಮತ್ತು ತಂತ್ರಗಾರ ಹಾಗೂ ಮಾರ್ಗದರ್ಶಕರಾಗಿದ್ದು ಡ್ರಗ್ಸ್ ವಿರುದ್ಧ ಹೋರಾಡಿದ ವ್ಯಕ್ತಿ. ಅವರು ಹಲವು ವರ್ಷಗಳವರೆಗೆ ಅಥ್ಲೆಟಿಕ್ಸ್ ಕಾಂಗ್ರೆಸ್ ಸದಸ್ಯರಾಗಿದ್ದರು. ಡ್ರಗ್ಸ್ ಟೆಸ್ಟಿಂಗ್ ಪರೀಕ್ಷೆಯ ಮೇಲ್ವಿಚಾರಣೆಯನ್ನು ಸಹ ಇವರು ಎಡ್ವಿನ್ ಮೋನಸ್ ಅವರು ಮಾಡ್ತಾರೆ. ಇವರು ಕೂಡ ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ಇವರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕ್ರೀಡೆಗೆ ಯಾವುದು ಬೇಡ ಅನ್ನೋ ಒಂದು ವಸ್ತು ಇದೆ, ಅದು ಈ ಡ್ರಗ್ಸ್ ಆಗಿರ್ಬೋದು, ಮಾದಕ ದ್ರವ್ಯಗಳಾಗ್ಬೋದು, ಅದನ್ನ ತ್ಯಜಿಸುವಂತೆ ಮುಟ್ಟದಂಗೆ ಇವರು ಮೇಲ್ವಿಚಾರಣೆಯನ್ನ ಮಾಡಿದ್ರು. ಇಷ್ಟು ಇವತ್ತಿನ ಅಡೆತಡೆ ಓಟಗಳು.